ಕ್ರಾಂತಿ ಅಣ್ಣಂತಾರವನೇ ಭೂಮಿ ಮೇಲೆ ಇಲ್ದಿರೋ ಥರ ಮಾಡಿಬಿಟ್ರು. ನಾವಿನ ಯಾವ ಲೆಕ್ಕ? ನಿನಗೇನೋ ಆದರೆ ನಿಮ್ಮಮ್ಮ ತಡ್ಕೊಳ್ಳಲ್ಲ ಕಣೋ. ಕ್ರಾಂತಿ ಅನ್ನೋ ಒಂದು ಮಾತು ಹೇಳಿದ್ರು, ಭಯ ಪಡೋರು ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಜೀವನ ಪೂರ್ತಿ ಹಿಂದೆನೇ ಇದ್ದು ಬಿಡ್ತೀವಿ, ಅದಕ್ಕಿಂತ ಸಾಯೋದೇ ವಾಸಿ. ಮತ್ತೆ ನಿನ್ನ ನಂಬ್ಕೊಂಡಿರೋವ್ರ ಪರಿಸ್ಥಿತಿ? ನನ್ನ ಅಮ್ಮನ ಹತ್ರ ಒಂದು ಮಾತು ಹೇಳ್ತಿರ್ತೀನಿ, ಸಾವು ಮೊದಲು ಯಾರಿಗೆ ಬರುತ್ತೋ ಯಾರದನ್ನ ನೋಡ್ತಾರೋ. ಇದೇನು ಪ್ರಮೋಷನ್ನ? ಸೀನಿಯರ್ ಯಾರು ಅಂತ ನೋಡೋದಕ್ಕೆ. ಬಾ ಹೋಗೋಣ ಬಾ. ಚೆನ್ನಾಗಿದೆಯಲ್ವಾ? ಬಿಟ್ರೆ ಆತತೆ ಅಲ್ಲ ನೀನು. ಎಲ್ಲತ್ತಿದ್ದೀನಿ ಗೂಬೆ. ಇನ್ನೊಂದ್ಸತಿ ಕೈ ಹಾಕಿದ್ರೆ ಕೊಯ್ದು ಬಿಡ್ತೀನಿ ನನ್ನ ಮಗನೇ. ಏನ್ ಅನ್ಕೊಂಡವನ ಏನೋ. ಅಯ್ಯಯ್ಯಪ್ಪ, ಏನು ಕೊಯ್ತಾಳೋ ಏನೋ. ಎಷ್ಟಂತ ನೋಡ್ತಾರೆ ಇವ್ರಿಬ್ರು. ಏಯ್ ಶಿವ, ನಿನ್ನ ನೋಡ್ಬೇಕಂತ ಯಾರೋ ಬಂದಿದ್ದಾರೆ. ಹಾ, ಕ್ರಾಂತಿಗೆ ಏನ ಹೆಸರಿಗೆ ಮಾತ್ರ ಅಪ್ಪ. ಏನಾದರೂ ಹೆಲ್ಪ್ ಮಾಡ್ಲಾ ಅಂತ ಕೇಳಿದ್ರೆ ಬೇಡ ಅಂತ ಹೇಳ್ತಾನೆ. ನೀವು ನನಗೆ ಹೆಲ್ಪ್ ಮಾಡಿದ್ರೆ ನಾನು ಕಾನೂನಿಗೆ ವಿರುದ್ಧ ಆಗ್ತೀನಿ ಅಂತ ಹೇಳ್ತಾನೆ. ಆ ಥರ ಇರುವವನಿಗೆ ನಮ್ಮ ಸಂಬಂಧ ಹೇಗೆ? ಇಲ್ಲಿ ನೋಡಿ ಶಿವ, ನೀನು ಕೂಡ ನನ್ನ ಮಗನ ಥರಾನೆ. ನಿನಗೆ ಏನು ಸಹಾಯ ಬೇಕಾದರೂ ಮಾಡಲಿಕ್ಕೆ ನಾನಿದ್ದೀನಿ. ನಿನಗೆ ಏನು ಚಿಂತೆ ಬೇಡ. ಈ ವಿಷಯದಲ್ಲಿ ಕ್ರಾಂತಿ ಅಣ್ಣನ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನೀವಂತ ಗೊತ್ತಿದ್ದಿದ್ರೆ ನಾನಿಲ್ಲಿ ಬರ್ತಾ ಇರಲಿಲ್ಲ. ನಿಮ್ಮ ಸಹಾಯ ನನಗೆ ಬೇಡ ಅಣ್ಣ. ಅದಿಲ್ಲ ಶಿವ. ಶಿವ, ಕೊಡ್ತೀನಿ. ಪ್ರಿನ್ಸಿಪಲ್ಲು ಅಲ್ಲ, ಈ ಕ್ರಾಂತಿನ ಕತೆ ಮುಗೀತಂತ ಅನ್ಕೊಂಡ್ರೆ ಇನ್ನೊಬ್ಬ ಬರ್ತಿದ್ದಾನೆ ಸರ್. ಇವಾಗಷ್ಟೇ ಆ ಚಂದ್ರಶೇಖರನು ಹೋಗಿ ನೋಡಿದ್ದಾನೆ. ನಿಮ್ಮೂರೇ ಶಿವ ಅಂತ, ಸ್ವಲ್ಪ ನೋಡ್ಕೊಳ್ಳಿ. ಏನು ತುಂಬ ಹ್ಯಾಪಿಯಾಗಿದೆಯಾ ಅನ್ಸುತ್ತೆ. ಹೌದು, ಇವತ್ತು ನನ್ನ ತಂದೆ ಜೊತೆ ನಮ್ಮ ತಾಯಿ ಸೇರ್ಕೊಂಡು ಒಂದು ಮದ್ವೆಗೆ ಹೋಗಿದ್ದಾರೆ. 3 ದಿನ ಬರಲ್ಲ. ಮನೇಲಿ ಹೊಸಲು ದಾಟಿ ಆಚೆ ಹೋಗಿದ್ದು ಇದೇ ಫಸ್ಟ್ ಟೈಮ್. ಹಾ, ಏನು ಹೇಳ್ತಾ ಇದೆಯಾ? ಇದಕ್ಕಿಂತ ಮುಂಚೆ ಯಾವತ್ತೂ ಹೋಗೇ ಇಲ್ವಾ? ನಮ್ಮ ಮನೆ ಹೆಂಗಸರ ವಿಚಾರ ಗೊತ್ತಿಲ್ವಾ ನಿಂಗೆ? ಮನುಷ್ಯರಾಗಿ ನೋಡೋದೇ ಇಲ್ಲ. ಅಡಿಗೆ ಮಾಡೋ ವಸ್ತುಗಳ ಥರ ಮಕ್ಕಳನ್ನ ಹೆರೋ, ಅದು ಕೂಡ ಗಂಡ್ಮಕ್ಳನ್ನ ಹೆರೋ ಮಿಷಿನ್ ಥರ ನೋಡ್ತಾರೆ. ನೀನು ಆಚೆ ಎದುರಿಸ್ತಿರೋ ವಿಚಾರ ನಾವು ಮನೆಯಲ್ಲೇ ಪ್ರತಿ ಕ್ಷಣ ಹೋರಾಡ್ತಿದೀವಿ. ನೀನು ಯಾವತ್ತೂ ಹೊರಗಡೆ ಹೋಗಿಲ್ವಾ? ನೀನ್ ಯಾವಾಗ್ಲಾದ್ರೂ ನನ್ನ ಸ್ಕೂಲ್ ಕಾಲೇಜ್ ಬಿಟ್ಟು ಹೊರಗೆಲ್ಲಾದ್ರೂ ನೋಡಿದ್ಯಾ? ಬೈಕಲ್ಲಿ ಈ ಊರೆಲ್ಲ ತಿರುಗ್ಬೇಕು ಅಂತ ತುಂಬಾ ಇಷ್ಟ ಶಿವ. ಶಿವ, ಶಿವ, ಪ್ರಪಂಚ ನೋಡಬೇಕು ಅಂದಲ್ಲ, ಬಾ ತೋರಿಸ್ತೀನಿ. ನಮ್ ತಂದೆ ಬಂದ್ರು. ಓ, ನಮ್ಮ ಮಾವ ಬಂದ್ಬಿಟ್ರಾ? ಮಾವ, ಮಾವ ಹುಷಾರಾಗ ಮಾವ. ಹತ್ತೋದಲ್ಲ ಕಣ, ಇಳಿಯೋದು. ಮಾವ ಇಷ್ಟೊತ್ತಿಗೆ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಮಾವ? ಆ ಶಿವನ್ ಮನೆಗೆ ಬೆಂಕಿ ಹಚ್ಚಿದೀವಲ್ಲ, ಅಲ್ಲಿ ಮೇಲತ್ತಿ ನೋಡ್ದೆ ಹೋದ್ರೆ ಒಟ್ಟಕ್ಕೆ ಸಮಾಧಾನ ಆಗಲ್ಲ ಕಣೋ. ಅದಕ್ಕೆ ನಾವು ಮೇಲತ್ತಿ ಹೋಗಿ ನೋಡ. ಅದೇನು ಮಾವ, ನಮ್ಮ ಮನೆಗೆ ಚಪ್ಪಲಿ ಹಾಕೊಂಡೇ ಬರಲ್ಲ ಜನ, ಅಂಥದ್ರಲ್ಲಿ ನಮ್ಮ ಹುಡುಗಿನ ಕರ್ಕೊಂಬಂದಿದ್ದಾರೆ. ತಪ್ಪು ತಪ್ಪು ತಪ್ಪು. ಏನು ನಡೀತಿದೆ?
ಅಯ್ಯೋ ಏನಾಯ್ತು? ನೀರ್ ಹಾಕಿರೋ. ಯಾರಾದ್ರೂ ಬನ್ನಿ, ಗಾಡಿ ನಿಲ್ಸು. ಏಯ್, ರಾಜಗೌಡ ಮನೆಯಲ್ಲೇ ಕದ್ಬಿಟ್ಟು ಓಡಿ ಹೋಗಂತ ಅನ್ಕೊಂಡಿದ್ಯಾ? ಸರ್, ಆ ರಾಜಗೌಡನೇ. ಸರ್, ಹಾಗೆಲ್ಲ ಏನಿಲ್ಲ ಸರ್. ನನ್ನಮ್ಮ ಒಬ್ರೇ ಮನೇಲಿದ್ದಾರೆ. ನನ್ನಮ್ಮ ಮನೇಲಿ ಒಬ್ರೇ. ಏನೋ ಕತೆ ಹೇಳ್ತಿದ್ಯಾ? ಏಯ್, ಅರೆಸ್ಟ್ ಮಾಡೋ. ಶಿವ ಶಿವ ನೀನ್ ಬಾ. ಇವನ್ಗೋಸ್ಕರ ನಕ್ಸಲೈಟ್ ಯಾಕೆ ಬಂದ್ರು? ಕೂತ್ಕೋ ಕೂತ್ಕೋ ಕೂತ್ಕೋ. ಅಣ್ಣ, ಅಮ್ಮ ಅಣ್ಣ. ಶಿವ, ಎಲ್ಲ ಮುಗೀತು. ಅಮ್ಮ ಇಲ್ಲ ಕಣೋ. ಲೇ, ಅಣ್ಣ, ಆಡನ್ನು ಉಡ್ಕೊಂಡು ಬಂದ್ರೆ ಸಿಂಹನೇ ಸಿಕ್ಬಿಡ್ತು ಕಣೋ. ಚಂದ್ರಶೇಖರ್ ಇವರ ಲೀಡರ್. ಈ ಶಿವ ಮೇಲೆ ಕೂಡ ಈ ಕೇಸನ್ನೇ ಹಾಕ್ಬಿಡೋಣ. ಸ್ವಲ್ಪ ಸುಮ್ಮನಿರೋ ಮಾವ. ಇವನ್ ದೊಡ್ಡ ಕಾಮುಕ. ಇವನ್ ಕಂಡ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡುತ್ತೆ. ಏನಪ್ಪ ರಾಜಗೌಡ, ಮೊದಲು ನಾವಿಬ್ರು ಮಾತಾಡೋ ತುಂಬಾ ಇದೆ, ಸ್ವಲ್ಪ ಬರ್ತೀಯಾ? ನಮ್ಮ ಹೆಸರನ್ನ ಬಿಟ್ಟಾಕು. ನಿನಗೆ ಒಳ್ಳೆ ಹೆಸರಿದೆ, ಒಳ್ಳೆ ಅಧಿಕಾರ ಇದೆ. ಆದ್ರೆ ನನಗೇನೋ ಅನುಮಾನ ಬರ್ತಾ ಇದೆ. ನಿನ್ನ ಮಗಳು ಕೀಳ್ ಜಾತಿಯವನ ಜೊತೆ ಓಡಾಡ್ತಿದ್ದಾಳಂತೆ. ನಾನು CM ಆಗ್ಬೇಕಂದ್ರೆ ನಿನ್ ಸಹಾಯ ಬೇಕಣಪ್ಪ. ನಾವು ಸಂಬಂಧಿಕರಾದ್ವಿ ಅಂತ ಇಟ್ಕೋ, ನೀನಾಗಲ್ಲ ಅನ್ನೋದಿಲ್ಲ. ಹೊರಗಿನವ್ರಿಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಸಂಬಂಧಿಕರಾಗೋಣ. ಬರೀ ಸಂಬಂಧಿಕರಷ್ಟೇ ಅಲ್ಲ, ನನ್ನ ಮಗನ್ನ ನಿಮ್ಮನೆ ಅಳಿಯನ್ನಾಗಿ ಮಾಡ್ಕೋ. ಇಲ್ಲ, ಮಾವಂಗ್ ಸಿಕ್ಕಾಪಟ್ಟೆ ಕೆಲಸ ಇರುತ್ತಪ್ಪ. ನನ್ನ ಮಗನ್ನ MLA ಮಾಡಬೇಕು ಅಂತ ನಮ್ಮ ಅಪ್ಪನ ಆಸೆ. ಜಿಲ್ಲೆಯಲ್ಲಿ ಯಾವ ಜಾಗದಲ್ಲಿ ನಿಂತರೂ ಅವ್ನು ಗೆಲ್ಲಲ್ಲ. ನಾವು ಎಷ್ಟು ಕೇಳ್ಕೊಂಡ್ರು ಅವ್ನಿಗೆ ಟಿಕೆಟು ಕೊಡಲ್ಲ. ನಿನ್ನ ಜಿಲ್ಲೆಯಲ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನಿನ್ನ ಜಿಲ್ಲೆನ ನನ್ನ ಮಗನಿಗೆ ಬಿಟ್ಕೊಟ್ಬಿಡು. ಬನ್ನೆ ಬೈರೇಗೌಡ. ಮುಹೂರ್ತ ರಾತ್ರಿ 9 ಗಂಟೆಗೆ, ಇವಾಗಲ್ಲ. ಯಮಗಂಡ ಕಾಲದಲ್ಲಿ ಹುಟ್ಟಿದ ನೀವು. ನಡೇ. ಮದ್ವೆ ಆಗಿದ್ರೆ ಈ ನರ್ಕದಿಂದ ತಪ್ಪಿಸ್ಕೊಳ್ತೀಯ ಅನ್ಕೊಂಡೆ. ನಮ್ ಹಣೆ ಬರಹ ಬರ್ದಿರೋದು ಆ ಗಂಡೇವ್ರೇನೆ ಅಲ್ವಮ್ಮ. ಏನ್ ಮಾಡೋದು? ಇಷ್ಟ ಇದ್ರೂ ಇಲ್ಲ ಅಂದ್ರೂ ಜೀವನ ನಡೆಸಲೇಬೇಕಲ್ಲವ. ಶಿವ, ಬಾ ಮಗ ಹೋಗೋಣ.